ಪೌರ ಕಾರ್ಮಿಕರೊಂದಿಗೆ ರಸ್ತೆಗೆ ಇಳಿದ ಡಿಸಿ. ಚಿಂತಾಮಣಿ ಸ್ವಚ್ಛತಾ ಕಾರ್ಯಕ್ರಮಗಳು ಕೇವಲ ಒಂದು ದಿನಕ್ಕೆ ಅಥವಾ ಪ್ರಚಾರಕ್ಕೆ ಸೀಮಿತವಾಗಬಾರದು, ನಿರಂತರವಾಗಿ ಮುಂದುವರಿಯಬೇಕು ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅಭಿಪ್ರಾಯಪಟ್ಟರು. ನಗರದ 8ನೇ ವಾರ್ಡ್ ಕನಂಪಲ್ಲಿಯಲ್ಲಿ ಮಂಗಳವಾರ ನಗರಸಭೆ ಮತ್ತು ಪ್ರಭಾಕರ್ ಬಡಾವಣೆಯ ವಾಯುವಿಹಾರಿಗಳ ತಂಡ ಸಂಯುಕ್ತವಾಗಿ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸೂಚನೆಯಂತೆ ಜಿಲ್ಲೆಯನ್ನು ಸ್ವಚ್ಛ ಚಿಕ್ಕಬಳ್ಳಾಪುರ, ಹಸಿರು ಚಿಕ್ಕಬಳ್ಳಾಪುರ ಎಂಬ ಘೋಷಣೆಯನ್ನು ಹೊರಡಿಸಲಾಗಿದೆ. ಪ್ರತಿ ಮಂಗಳವಾರ ಒಂದೊಂದು ತಾಲೂಕಿನಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ 2 ಕಾರ್ಯಕ್ರಮಗಳನ್ನು, ಶಿಡ್ಲಘಟ್ಟದಲ್ಲಿ 1 ಸೇರಿ ಇಂದಿನ ಕಾರ್ಯಕ್ರಮ 4ನೇ ಕಾರ್ಯಕ್ರಮವಾಗಿದೆ ಎಂದು ತಿಳಿಸಿದರು. ಸ್ವಚ್ಛತೆ ಮತ್ತು ನೈರ್ಮಲ್ಯ ಇದ್ದಡೆ ಆರೋಗ್ಯ ಇರುತ್ತದೆ, ನಗರದ ಪರಿಸರವೂ ಚೆನ್ನಾಗಿರುತ್ತದೆ. ಸಾರ್ವಜನಿಕರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಬೇಕು. ಸ್ವಚ್ಛತೆ ಮನೆಗಳಿಂದಲೇ ಆರಂಭವಾಗಬೇಕು. ಮನೆಗಳಲ್ಲಿ ಹಸಿ ಕಸ, ಒಣಕಸ ವಿಂಗಡಣೆ ಮಾಡಿಕೊಡಬೇಕು. ಚಿಂತಾಮಣಿಯನ್ನು ಪ್ಲಾಸ್ಟಿಕ್ ಮುಕ್ತ ಚಿಂತಾಮಣಿ ಮಾಡುವ ಯೋಜನೆ ಮತ್ತು ಯೋಚನೆ ಇದೆ. ಜಿಲ್ಲೆಯ ಎಲ್ಲ ನಗರದ ಮತ್ತು ಪಟ್ಟಣಗಳ ವರ್ತಕರ ಸಭೆಗಳನ್ನು ನಡೆಸಲಾಗುತ್ತಿದೆ ಎಂದರು. ಪ್ಲಾಸ್ಟಿಕ್ ಅನ್ನು ಕ್ರಮೇಣವಾಗಿ ಕಡಿಮೆ ಮಾಡಬೇಕು. ಪ್ಲಾಸ್ಟಿಕ್ ಜಾಗದಲ್ಲಿ ಪರಿಸರ ಸ್ನೇಹಿ ಬ್ಯಾಗ್ಗಳನ್ನು ಸಾರ್ವಜನಿಕರಿಗೆ ಬಳಸುವ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ನಾನು ಪ್ಲಾಸ್ಟಿಕ್ ಬಳಸುವುದಿಲ್ಲ, ಬಳಸಲಿಕ್ಕೆ ಸಹಕಾರ ಕೊಡುವುದಿಲ್ಲ ಎಂದು ಎಲ್ಲ ಅಂಗಡಿಗಳ ಮುಂದೆ ಬೋರ್ಡ್ಗಳನ್ನು ಹಾಕಲಾಗುತ್ತದೆ. ಹಂತ ಹಂತವಾಗಿ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗುವುದು ಎಂದು ಹೇಳಿದರು. ನಗರದ ಕನಂಪಲ್ಲಿಯಿಂದ ಜೋಡಿ ರಸ್ತೆಯ ಉದ್ದಕ್ಕೂ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದರು. ಪೌರಾಯುಕ್ತ ಜಿಎನ್ ಚಲಪತಿ, ನಗರಸಭೆಯ ಪೌರ ಕಾರ್ಮಿಕರು, ಕಚೇರಿ ಸಿಬ್ಬಂದಿ, ವಾಯುವಿಹಾರಿಗಳ ತಂಡದ ಮುಖಂಡ ಕೃಷ್ಣ ರೆಡ್ಡಿ ಹಾಗೂ ಸದಸ್ಯರು, ನಗರದ ಸರ್ಕಾರಿ ಕಾಲೇಜುಗಳ ಎನ್ಸಿಸಿ ಕ್ಯಾಂಡಿಡೇಟ್, ಸಾರ್ವಜನಿಕರು ಭಾಗವಹಿಸಿದ್ದರು. ಬರೋ ಪೈಲೆ ಎಷ್ಟು ಜನ ಇದ್ದೀರಾ? ಬೈಲಿ